ಚಿಕ್ಕೋಡಿ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯ ಉದ್ಘಾಟನೆ. ಹೌದು, ಚಿಕ್ಕೋಡಿ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಚಿಕ್ಕೋಡಿ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಹಾಗೂ ಗಣ್ಯರಿಂದ ಉದ್ಘಾಟಿಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಂದಿರುವ ಗಣ್ಯರನ್ನು ಸ್ವಾಗತಿಸಿ ಸತ್ಕಾರ ಕೂಡ ಮಾಡಲಾಯಿತು. ಬಂದಿರುವ ಅತಿಥಿಗಳು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ, ಸರ್ಕಾರ ಕಾರ್ಯರೂಪಕ್ಕೆ ತಂದಂತಹ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ 96% ಜನರು ಈ ಭಾಗದಲ್ಲಿ ಉಪಯೋಗ ಪಡೆದುಕೊಂಡಿದ್ದಾರೆ. ಈ ಯೋಜನೆಯನ್ನು ಯಾರು ಸದುಪಯೋಗ ಪಡೆದುಕೊಂಡಿಲ್ಲ ಅಂತವರು ಈ ಸಮಿತಿಗೆ ಭೇಟಿ ನೀಡಬೇಕು ಎಂದರು. ನಂತರ ಚಿಕ್ಕೋಡಿ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ರವರು ಮಾತನಾಡಿ, ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಎಲ್ಲಾ 5 ಖಾತ್ರಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗಿದೆ. ಹೀಗಾಗಿ ಕ್ಷೇತ್ರದಲ್ಲಿ 96% ಫಲಾನುಭವಿಗಳು ಖಾತರಿ ಯೋಜನೆಗಳನ್ನು ಪಡೆದಿದ್ದಾರೆ. ಉಳಿದ 4% ಫಲಾನುಭವಿಗಳಿಗೂ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಯೋಜನೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಮ ಮಾನೆ, ಅನಿಲ್ ಮಾನೆ, ಸಾಬೀರ್ ಜಮಾದಾರ್, ನಾಸೀರ್ ತಹಸೀಲ್ದಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ SS ಕಾದ್ರೊಳ್ಳಿ, ಶಿವಾನಂದ್ ಶಿರ್ಗಾವೆ, CDPO ಭಾರತಿ ಕಾಂಬ್ಳೆ, ಉದಯ್ ಪಾಟೀಲ್, ಸದಸ್ಯರಾದ ಶಶಿಕಾಂತ್ ನೆಸ್ರೆ, ಆನಂದ್ ಕಟ್ಟಿಕರ್, ವಿಠಲ್ ಖರ್ಕೆ, ರಸೂಲ್ ಪಠಾಣ್, ಬಾಲಾಜಿ ಯಾದವ್, ಸುಶಾಂತ್ ಬೋನೆ, ಅಶ್ವಿನಿ ಸೊಲ್ಲಾಪುರೆ, ಭೀಮಾ ಖಂಚನಾಳಿ, ಪಾಂಡು ವಡ್ಡರ್, ಮಹಾಲಿಂಗ್ ಕಾಮಗೌಡ, ಬಸಗೌಡ ಪಾಟೀಲ್, ಕೃಷ್ಣ ಜುಗಳೆ, ಮಂಜುನಾಥ್ ಘೇವಾರಿ, ಭೀಮಪ್ಪ ಕಾಂಬ್ಳೆ ಹಾಗೂ ಮುಖಂಡರು, ಸರ್ವ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಘೋಷಣೆ ಮಾಡಿ ಸರ್ಕಾರ ಬಂದ ನಂತರ ಅವು ನಿರಂತರವಾಗಿ ಜಾರಿಗೆ ಬಂದು ಸರ್ಕಾರದಿಂದ 5 ಗ್ಯಾರಂಟಿ ಬಗ್ಗೆ ಕಾಯ್ದೆ ತಗೊಳ್ಳಕ್ಕೆ ಶುರು ಮಾಡಿದ್ರು. ಆಮೇಲೆ ಇಡೀ ಕರ್ನಾಟಕ ರಾಜ್ಯದಾಗ ಒಂದು ಕಮಿಟಿನೂ ನಿರ್ಮಾಣ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ತಾಲೂಕಾಗ ಒಂದು ಕಮಿಟಿ ಆಗ್ತದೆ. ಅದ್ರ ಬಗ್ಗೆ ನಮ್ಮ ಚಿಕ್ಕೋಡಿಯಾಗೂ ಕೂಡ ರಮೇಶ್ ಪಾಟೀಲ್ ಅವರ ಹಾಗೂ ಅವರು ಸದಸ್ಯರು ಎಲ್ಲರೂ ಕೂಡ 15 ಮಂದಿ ಇಲ್ಲಿ ನಮ್ಮ ತಾಲೂಕಾ ಕಮಿಟಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗಣೇಶ್ ಅಣ್ಣವರು ಮತ್ತು ಪ್ರಕಾಶ್ ಅಣ್ಣವರು ವಿಶೇಷ ಪ್ರಯತ್ನದಿಂದ ಈ ಕಮಿಟಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇವತ್ತು ಉದ್ಘಾಟನಾ ಸಮಾರಂಭವನ್ನು ಕೂಡ ನಡೆದೈತಿ. ಅದಕ್ಕಿಂತ ಯಾರಿಗೆ ನಿರಂತರವಾಗಿ ಚಾಲು ಇಲ್ಲವೋ ಅವರಂತೂ ಅಲ್ಲಿಂದ ಚಾಲು ಇಲ್ಲವು. ಆಮೇಲೆ ಪುರಾತನದ್ದು ಗಣಿತ ಚಾಲು ಇದ್ದದ್ದು ಬಂದ್ ಇದ್ದದ್ದು ಯಾವುದೇ ಅರ್ಥದಿಂದ ಈ ಕಮಿಟಿಗೆ ಸಂಪರ್ಕ ಮಾಡಿದ್ರೆ ಅವರ ನಿವಾರಣೆ ಮಾಡ್ತಾರೆ. ಆಮೇಲೆ ಯಾವ್ಯಾವ ಅದಕ್ಕೆ ಜೈಲ್ ಆಗಿಲ್ಲ, ಯಾವ ಅನಿವಾರ್ಯ ಕಾರಣದಿಂದ ಪೇಪರ್ ಆಗಲಿ ಅವ್ರು ಲೀಗಲ್ ಏನೇನು ಬೇಕಾದ್ರು ಪೇಪರ್ ಇಲ್ಲ ಕಾರಣ ಅವು ಆಗಿಲ್ಲ, ಅವರು ಕೂಡ ಈ ಕಮಿಟಿಗೆ ಸಂಪರ್ಕ ಮಾಡಿದ್ರೆ ಅವರ ಮತ್ತು ಅವರ ಫಲಾನುಭವಿಗಳಿಗೆ ಒಂದೇನು ಚರ್ಚೆ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು. ಅದರ ಹಿನ್ನೆಲೆ ಸಂಪೂರ್ಣ ಮೇಲೆ ತಿಳ್ಕೊಂಡು ಅಲ್ಲಿ ಹೋಗಿರ್ಬೇಕು. ಸುಮಾರು ಟೈಮ್ ವೇಸ್ಟ್ ಮಾಡಿರ್ಬಾರ್ದು. ಈಗ ಯಾವುದೇ ನಾವು ಕೆಲಸ ತಗೊಂಡು ಕುರಿತು ಪೈಲ ಪುರಾಣ ನಾವು ಅವರ ಕಮಿಟಿ ಅವರ ಮಾಡಬೇಕು, ಅಧ್ಯಕ್ಷ ಮಾಡೋದಂತ ಇದು ಆಗಬಾರ್ದು. ಅಲ್ಲಿ ನಾವು ಹೋದ್ರೆ ಅಲ್ಲಿ ನಾವು ಏನು ಪೇಪರ್ ಒಯ್ಯಬೇಕು, ಏನು ಕಮ್ಮಿ ಇದಾವು ಅದು ತಿಳ್ಕೊಂಡು ಅಲ್ಲಿ ಹೋಗ್ಬೇಕು. ಆಮೇಲೆ ಕಮಿಟಿ ಅವರು ಭಾಳ ಜವಾಬ್ದಾರಿ. ಈಗ ಇನ್ನೊಂದಕ್ಕ ಏನಾಗ್ತಿತ್ತು, ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಇದು ಒಂದು ವಂಚಿತರಿಗೂ ಕೂಡ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳು ಆಗದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಇವತ್ತು ಈ ಒಂದು ಪಂಚಾಯತ್ಗಳಿಗೆ ಒಂದು ತಾಲೂಕಾ ಮಟ್ಟದಲ್ಲಿ ಸಮಿತಿಯನ್ನು ಮಾಡಿದ್ದಾರೆ. ಈ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಯಾವುದೇ ರೀತಿ ಅನ್ಯಾಯ
ಅರ್ಹ ಫಲಾನುಭವಿಗಳು ಯಾವುದೇ ರೀತಿ ಬಿಟ್ಟು ಹೋಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ. ಈಗಾಗಲೇ ಈ ಫಲಾನುಭವಿಗಳು ಆದಂಥ ಗ್ರಾಮಸ್ಥರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾದರೆ ಏನಾದರೂ ತೊಂದರೆಗಳಿದ್ರೆ ಈ ಕಮಿಟಿಗೆ ಬಂದು ಅವರು ಅರ್ಜಿ ಸಲ್ಲಿಸಿದ್ದಾರೆ, ನಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಮಾಸಿಕ ಸಭೆಯಲ್ಲಿ ಅಧ್ಯಕ್ಷರ ಗಮನಕ್ಕೆ ತಂದು ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಮಾಹಿತಿ ನೀಡಿ ಒಂದು ಸರಿಪಡಿಸುವಂಥ ಜವಾಬ್ದಾರಿಯಾಗಿದೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಿತಿಯನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ನಮ್ಮ ಪಂಚಾಯತ್ ಗ್ಯಾರಂಟಿಗಳ ಅನುಷ್ಠಾನಾಧಿಕಾರಿಗಳು ಎಲ್ಲ ರೀತಿಯಿಂದ ನಾವು ಸಹಕಾರ ಕೊಟ್ಟು ಒಂದು ಪ್ರಗತಿಯಂತ ದಾಪುಗಾಲ ಹಾಕಲಿಕ್ಕೆ ನಮ್ಮ ಜೊತೆಗೆ ನಾವು ಕೂಡ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮ ಸಲಹೆ ಸಹಕಾರ ನಮಗೆ ನೀಡಿ ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿಯಾಗಿ ಬಂದಿದೆ. ಅವರ ಅಭಿವೃದ್ಧಿ ಬೆಳೆಸಲಿಕ್ಕೆ ಒಂದು ಯೋಜನೆ ಹಮ್ಮಿಕೊಂಡಿದೆ. ಹಾಗೂ ಒಂದು ಬಸ್ ಪ್ರಯಾಣ ಉಚಿತವಾಗಿ ನೀಡುತ್ತಾರೆ. ಹಾಗೂ ನಮ್ಮ ಕೇಳುವುದೆಲ್ಲ 2 ರೇಟು ಅದನ್ನು ಕೂಡ ಒಂದು ಉಚಿತವಾಗಿ ನೀಡ್ತಾ ಇದ್ದಾರೆ. ಹಾಗೂ ಅನ್ನ ಭಾಗ್ಯ ಬಟ್ಟೆ ತುಂಬಿಸಲಿಕ್ಕೆ ಬಡವರ ಬಾಳಿಗೆ ಬೆಳಕಾಗಿ ಈ ಯೋಜನೆಯನ್ನು ತಂದಿದೆ. ಹಾಗೂ ನಮ್ಮ ಯುವತಿಗೆ ಉದ್ಯೋಗಿಗಳಿಗೆ 1,000 ಹಾಗೂ 3,000 ಹೀಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈ ಎಲ್ಲ ಯೋಜನೆಗಳನ್ನು ನಮ್ಮ ಬಡವರ ಬಾಳಿಗೆ ಬಹಳ ಬೆಳೆಗಳನ್ನ ನಮ್ಮ ಗೌರ್ಮೆಂಟ್ ಸರ್ಕಾರಕ್ಕೆ ತುಂಬಾ ಕೋಟಿ ನಮಸ್ಕಾರ ಹೇಳ್ತಾರೆ. 446 ಜನ ಅಂದ್ರೆ ಪ್ರತಿ ತಿಂಗಳು ಸುಮಾರು 356 ಕೋಟಿ ಹಣದ ಸೌಲಭ್ಯನ ನಮ್ಮ ಚಿಕ್ಕೋಡಿ ತಾಲೂಕಲ್ಲಿ ಎಸ್ಕಾಂ ವತಿಯಿಂದ ಪಡಿತಾ ಇದ್ದಾರೆ. ಅಷ್ಟು ಅನುದಾನ ನಮ್ಮ ಸರ್ಕಾರದಿಂದ ಬರ್ತದೆ ಸರ್. ಇಷ್ಟು ಮಾಹಿತಿಯನ್ನು ನಮ್ಗೆ ಹೇಳಬಯಸ್ತಿದ್ದೀನಿ. ಇನ್ನು ಮುಂದೆ ಕೂಡ ಇನ್ನು ಯಾವ ರಿಜಿಸ್ಟರ್ ಉಳಿದಿದ್ದರೂ ಕೂಡ ತಾವಲ್ಲಿ ಗ್ರಾಹಕರಲ್ಲಿ ನಾನು ಕಳಕಳ ವಿನಂತಿಯನ್ನು ಬಂದು ತಾವು ರಿಜಿಸ್ಟರ್ ಮಾಡ್ಕೋಬಹುದು. ಈ ಕೆಲವೊಂದು ಉಳಿದ ಈ ಯಾಕೆ ಉಳಿದ ಅಂತಂದ್ರೆ ಇವು 200 ಯೂನಿಟ್ ಮೇಲ್ಪಟ್ಟ ಸೌಲಭ್ಯ ಪಡೆದೇ ಇರುವಂತ ಜನ ಮಾತ್ರ ಉಳಿತಾರೆ. ಅದರ ವಿದಿನ್ 200 ಯೂನಿಟ್ಸ್ ಅಲ್ಲಿ ಯಾರಾದ್ರೂ ಇನ್ನೂ ಉಳ್ಕೊಂಡಿದ್ರೆ ಅಥವಾ ಈ KYC ಆಗಿರಲಿಲ್ಲ ಅಂತಂದ್ರೆ ಅಂತವ್ರು ಮಾತ್ರ ಉಳ್ಕೊಂಡಿರ್ತಾರೆ. ನಮ್ಮ ರೆಕಾರ್ಡ್ ಇರ್ತಾರೆ. ಆದ್ರೂ ಬೆಳವಣಿಗೆಯೂ ಕೂಡ ತಮ್ಮ ವಿನಂತಿ ತಾವು ಬಂದು ರಿಜಿಸ್ಟರ್ ಮಾಡ್ಕೊಂಡು ಒಟ್ಟು ನಮ್ಮ ಚಿಕ್ಕೋಡಿ ತಾಲೂಕಿನಾಗ 94,166 ಪಡಿತರ ಚೀಟಿ ಇದಾವೆ. ಅದರೊಳಗೆ 90,537 BPL ಪಡಿತರ ಚೀಟಿ ಮತ್ತು 1,491 ಅಂತ್ಯೋದಯ ಕಾರ್ಡ್ ಇಷ್ಟಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಮೌಂಟ್ ಅನ್ನು ಹಾಕಿ ನಿಲ್ಲಿಸ್ಕೊಳ್ತಾವ್ರಿ. ಈಗ ಉಳಿದು 2,088 ಇದಾವೆ. ಅವು ಕೆಲವೊಂದು ಆಘಾತ ಸೀರಿಯಸ್ ಸಸ್ಪೆಂಡ್ ಇದಾವೆ, ಕೆಲವೊಂದು NPC ಆಗಿಲ್ಲ, ಇನ್ನೊಂದು ಕೆಲವೊಂದು ಅಮೌಂಟ್ ಇಲ್ಲ, ಪ್ರಿನ್ಸಿಪಲ್ ಅಕೌಂಟ್ ಇರೋದ್ರಿಂದ ಪೆಂಡಿಂಗ್ ಅವ. ದಿವಸ ಚಿಕ್ಕೋಡಿ ತಾಲೂಕಿನಲ್ಲಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಪ್ರಾಧಿಕಾರ ಕಮಿಟಿ ಈಗಾಗಲೇ ಸರ್ಕಾರ ಜಾರಿಯಲ್ಲಿ ತಂದಿದ್ದು, ಅದು ಇವತ್ತು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಕಚೇರಿ ಒಂದು ಉದ್ಘಾಟನೆ ಸಮಾರಂಭವಾಗಿ ಎಲ್ಲರೂ ಉಪಸ್ಥಿತಿದ್ದು, ಸ್ಥಾನಿಕ ಚಿಕ್ಕೋಡಿ ಪುರಸಭೆ ಎಲ್ಲ ಮುಖಂಡರು ಹಾಗೂ ಕ್ಷೇತ್ರದ ಎಲ್ಲ ಮುಖಂಡರು ಸದಸ್ಯರ ಜೊತೆ ಕೂಡಿ ಗ್ಯಾರಂಟಿಯ 5 ಗ್ಯಾರಂಟಿಯ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಅಂತ ಹೇಳಿ ಒಂದು ಫಲಾನುಭವಿಗಳಿಗೆ ಅರ್ಧ ಜನಕ್ಕೆ ಮುಟ್ಟಿಲ್ಲ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಈಗಾಗಲೇ ನಮ್ದು ಚಿಕ್ಕೋಡಿ ತಾಲೂಕ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅಂದ್ರೆ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸ ಯಾವುದಾದ್ರೂ ಕ್ಷೇತ್ರದ ಚಿಕ್ಕೋಡಿ ಸದಲಗ ಕ್ಷೇತ್ರ. ಇದು ಜನಪ್ರಿಯ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಇದನ್ನು ಉಪಯೋಗ ತಗುತ್ತಿದ್ದಾರೆ. ಇನ್ನು ಉಳಿದ ಏನೋ ಒಂದು 5-7% ಅಷ್ಟು ಉಳಿದಿದೆ ನಮ್ಮ ತಾಲೂಕದಲ್ಲಿ. ಅದನ್ನು ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಇಲಾಖೆಯವರ ಜೊತೆ ಸಮಾಲೋಚನೆ ನಡೆಸಿ ಇನ್ನು ಉಳಿದ ಫಲಾನುಭವಿಗಳನ್ನು ಮುಡಿಸುವಂತ ಕೆಲಸ ಮಾಡ್ತಾರೆ. ರಮೇಶ್ ಪಾಟೀಲ್.